ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಡೀಪ್ ನೆಕ್ ಬ್ಲೌಸ್ ಇಂದ ಬ್ಯಾಕಲ್ಲಿ ಬೋಟ್ ಡೀಪ್ ಯಾವ ಥರ ಕಟಿಂಗ್ ಮಾಡಬೇಕು, ಮತ್ತು ಈ ಸ್ಲೀವ್ ಕಸ್ಟಮರ್ಗೆ ಬೇಕಾಗಿಲ್ಲ, ಪಫ್ ಸ್ಲೀವ್ಸ್ ಬೇಕು, ಅದು ಯಾವ ಥರ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಡೀಪ್ ನೆಕ್ಕಿಂದ ಬೋಟ್ ನೆಕ್ ಡೀಪ್ ಯಾವ ಥರ ಕನ್ವರ್ಟ್ ಮಾಡಬೇಕು ಅದು ನೋಡಿ. ಫಸ್ಟ್ ನೀವು ಒಂದು ಕೆಳಗಡೆ ಈ ಥರ 1/2 ಇಂಚ್ ಬಿಟ್ಬಿಟ್ಟು ಕಟಿಂಗ್ ಮಾಡಿ. ನಾನು ಯಾವ ಥರ ಹೇಳ್ತಾ ಇದ್ದೀನಿ ನೀವು ಸೇಮ್ ಅದೇ ಥರನೂ ಫಾಲೋ ಮಾಡ್ಕೊಂಡು ಕಟಿಂಗ್ ಮಾಡಿ. ಇದು ನೋಡಿ ಯಾವ ಥರ ಇಟ್ಟಿದ್ದೀನಿ, ಕೆಳಗಡೆ ಮತ್ತು ಶೋಲ್ಡರಲ್ಲಿ ಈ ಥರ ಇಟ್ಟಿದ್ದೀನಿ. ಈ ಮಾರ್ಕಿಂದ ಇಲ್ಲಿ ಲೆಂತ್ ಬರ್ತಾಯಿದೆ 1/2 ಇಂಚು ಎಕ್ಸ್ಟ್ರಾ. ಮತ್ತು ಇದು ಸ್ಲೀವ್ಸ್ ಜಾಯಿಂಟ್ ಇದೆ ಸೈಡಲ್ಲಿ, ಇದು ಕೆಳಗಡೆ ಸೇಮ್ ಅದೇ ಥರ ಇಡಬೇಕು. ಈ ಮಾರ್ಕಿಂದ ಇಲ್ಲಿ ಜಾಯಿಂಟ್ ಇದೆ 1/2 ಇಂಚು ಎಕ್ಸ್ಟ್ರಾ. ಈ ಸ್ಟ್ರೇಟ್ ಮಾರ್ಕ್ ಮತ್ತು ಈ ಮಾರ್ಕ್ ಬೇಕಾಗಿಲ್ಲ, ಬರೀ ಹಂಗೆ ಮಾಡಿದ್ದೀನಿ. ಯಾಕಂದರೆ ಇದು ಬೋಟ್ ನೆಕ್ ಇದೆ. ಇದ್ರದ್ದು ಶೋಲ್ಡರ್ 15 ಇದೆ. ನೀವು ಶೋಲ್ಡರ್ ಮೆಜರ್ ಮಾಡಬೇಕು, ಆಮೇಲೆ ಬೋಟ್ ನೆಕ್ ಕಟಿಂಗ್ ಮಾಡೋಕ್ಕಾಗುತ್ತೆ. 15 ಇದೆ, 1/2 ಇಂಚ್ ಎಕ್ಸ್ಟ್ರಾ ಮಾಡ್ತೀನಿ, 15.5. ಇಲ್ಲಿಂದ ಆರ್ಮೋಲ್ ಡೌನ್ ಮಾಡ್ತೀನಿ 7.5 ಅಲ್ಲಿ. ನೀವು 7 ಇಂಚ್ ಅಲ್ಲಿ ಮಾಡಿ, 7.5 ಅಲ್ಲಿ ಮಾಡಿ. ಕಡಿಮೆ ಬಂದರೆ ಸ್ವಲ್ಪ ಮೇಲೆ ಮಾಡಿಕೊಡಿ, ಜಾಸ್ತಿ ಆರ್ಮೋಲ್ ಆಗಿದರೆ ಸ್ವಲ್ಪ ಮೇಲೆ ಮಾಡಿ, ಕಡಿಮೆ ಆಗಿದರೆ ಸ್ವಲ್ಪ ಕೆಳಗಡೆ ಮಾಡಿ. ಇದು 7.5 ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮಾಡಬೇಕು. ಸೇಮ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಹಂಗೆ ನೀವು ಮೆಜರ್ ಮಾಡಿ. ನೀಟಾಗಿ ಇಟ್ಟಿದ್ದೀನಿ. ಇದು 20 ಬರ್ತಾಯಿದೆ, ಇದು 20 ಬರ್ತಾಯಿದೆ. ಸೇಮ್ ಅದ್ರದ್ದು ಡಿವೈಡೆಡ್ ಬೈ 2 ಮಾಡಿಕೊಂಡು 2 ಭಾಗ ಮಾಡಿಕೊಂಡು ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಿ. ನೀವು ಈ ಥರ 2 ಫೋಲ್ಡ್ ಮಾಡಿದ್ದೀನಿ. ಇಲ್ಲಿ ವೇಸ್ಟ್ ಇದೆ ಮತ್ತು 1 ಇಂಚ್ ಡಾಟ್ಗೋಸ್ಕರ. ಇದು 2 ಮಾರ್ಕ್ಗೆ ಸ್ಟ್ರೇಟ್. ಈ ಮಾರ್ಕ್ ಆವಾಗ ಮಾಡಬೇಕು ಯಾವಾಗ ನಿಮ್ಮದು ಡೀಪ್ ನೆಕ್ ಇದೆ. ಬರೀ ನಾನು ಹೇಳಿದ್ದೀನಿ ಬೋಟ್ ನೆಕ್ದು ಆರ್ಮೋಲ್ ಡೌನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಅದು ಇಲ್ಲಿಂದ 7.5 ನಾನು ಡೌನ್ ಮಾಡಿದ್ದೀನಿ. ನೀವು 7 ಇಂಚ್ ಮಾಡಿ. ಕಡಿಮೆ ಬಂದರೆ ಕೆಳಗಡೆ ಮಾಡಿ, ಜಾಸ್ತಿ ಬಂದರೆ ಸ್ವಲ್ಪ ಮೇಲೆ ಮಾಡಿ. ಈ ಥರ ಸ್ಟ್ರೇಟ್ ಮತ್ತು ಸ್ವಲ್ಪ ಮೇಲೆಯಿಂದ ಈ ಥರ ರೌಂಡ್ ಶೇಪ್. ಇವಾಗ ಇದು ಈ ಥರ ಇಟ್ಕೊಂಡು ಮೆಜರ್ ಮಾಡಬೇಕು. ನೋಡಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಈ ಥರ ಮೆಜರ್ ಮಾಡಬೇಕು. ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನಮ್ಮದು. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಕರೆಕ್ಟಾಗಿದೆ ನೋಡಿ. ಇದು ಪರ್ಫೆಕ್ಟಾಗಿದೆ. ಇದ್ರ ಫ್ರಂಟ್ ಕಟಿಂಗ್ ಮಾಡೋಕ್ಕೆ ಮುಂಚೆ ಬೆಲ್ಟ್ ಕಟಿಂಗ್ ಮಾಡಬೇಕು. ಈ ಥರ ಇಡಬೇಕು.
ಕೆಳಗಡೆ ಫಸ್ಟ್ ಈ ಥರ ಸ್ಟ್ರೇಟ್ ಮಾರ್ಕಿಂಗ್, ಇಲ್ಲಿ ಜಾಯಿಂಟ್ ಇದೆ ಈ ಥರ, ಮತ್ತು ಬೆಲ್ಟ್ ಜಾಯಿಂಟ್ ಮಾಡಿದರೆ ಅದ್ರ ಮೇಲೇ ವೀಲ್ ಮಾರ್ಕ್ ಮಾಡಬೇಕು. ಸೈಡಲ್ಲಿಯೂ ಸೇಮ್. ನಿಮ್ಮ ಹತ್ರ ವೀಲ್ ಮಾರ್ಕ್ ಇಲ್ಲ ಅಂದರೆ ಇಲ್ಲಿ ಬರ್ತಾಯಿದೆ, ಇಲ್ಲಿ ಬರ್ತಾಯಿದೆ ಮತ್ತು ಇಲ್ಲಿ ಬರ್ತಾಯಿದೆ. ಸೇಮ್ ಅದೇ ವೀಲ್ ಮಾರ್ಕಲ್ಲಿ ಬಂದಿದೆ. ಒಂದು ಈ ಥರ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಕೊಂಡು ಇವಾಗ ನೋಡಿ, ಈ ಸೈಡಲ್ಲಿ 1/2 ಇಂಚು, ಇಲ್ಲಿನೂ 1/2 ಇಂಚು, ಮತ್ತು ಕೆಳಗಡೆನೂ 1/2 ಇಂಚು. ಸೈಡಲ್ಲಿ 2 ಇಂಚು 2.5 ಇಂಚು ಬಿಟ್ಟು ಕಟಿಂಗ್ ಮಾಡಿ. ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿಕೊಡಿ. ಇದು ಫ್ರಂಟ್ ಮಾರ್ಕ್ ಇದೆ, ಫ್ರಂಟಲ್ಲಿನೇ ಬರುತ್ತೆ, ಅದಕ್ಕೆ ಇದು ಒಂದು ನಾಚ್ ಹಾಕಿದ್ದೀನಿ. ಬೆಲ್ಟ್ ಕಟಿಂಗ್ ಆಯಿತು. ಇವಾಗ ಫ್ರಂಟ್ ಫಸ್ಟ್ ಈ ಥರ ಮಾರ್ಕ್ ಮಾಡಿ, ನಿಮಗೆ ಎಷ್ಟು ಹುಕ್ಕಾಯಿ ಅಲ್ಲಿ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ಕಟಿಂಗ್ ಮಾಡಿ. ಕೆಳಗಡೆ ಸೇಮ್ ಯಾವ ಥರ ಇದೆ, ಬ್ಯಾಕ್ ಸೇಮ್ ಅದೇ ಥರ, ವರ್ಮೋಲ್ ಶೇಪಲ್ಲಿನೂ ಸೇಮ್ ಹಂಗೆ. ಇಲ್ಲಿ 1/2 ಇಂಚು ಎಕ್ಸ್ಟ್ರಾ, ಮತ್ತು ಫ್ರಂಟಲ್ಲಿ ಎಷ್ಟು ಡಾಟ್ ಇಟ್ಟಿದ್ದಾರೆ ಸೇಮ್ ಕೆಳಗಡೆ ಅಷ್ಟೇ ಇಡಬೇಕು. ಇದರಲ್ಲಿ 1 ಇಂಚ್ 1 ಪಾಯಿಂಟ್ ಇದೆ, ಸೇಮ್ ಅಷ್ಟೇ ಇಟ್ಟಿದ್ದೀನಿ. ಅಲ್ಲಿ ಕಟಿಂಗ್ ಮಾಡಿದ್ದೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬರುತ್ತೆ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಆ ಬನ್ ಮೇಲೇನು ಫ್ರಂಟಲ್ಲಿ ಅಡ್ಜಸ್ಟಿಂಗ್ ಇರುತ್ತೆ. ಫ್ರಂಟ್ ಅಡ್ಜಸ್ಟಿಂಗ್ ಯಾವ ಥರ ಮಾಡಬೇಕು ಅದು ನೋಡಿ. ಇವಾಗ ಇದು ಎಲ್ಲ ಆಯಿತು. ಫಸ್ಟು ಬೆಲ್ಟ್ ತಗೊಳ್ಳಿ. ಬೆಲ್ಟ್ದು ಫಸ್ಟ್ ಕೆಲಸ ಏನಿದೆ ಅಂದರೆ ಇದ್ರ ಮೇಲೆ ಈಕ್ವಲಾಗಿ ಇಟ್ಕೊಡಿ. ಫಸ್ಟ್ ಇಲ್ಲಿಂದ ಸ್ವಲ್ಪ ಈ ಥರ ಮಾರ್ಕ್ ಮಾಡಿಕೊಡಿ. ಇದ್ರದ್ದು ಕೆಲಸ ಆಯಿತು. ಈ ಮಾರ್ಕ್ ತುಂಬಾ ಇಂಪಾರ್ಟೆಂಟು. ಇವಾಗ ಫ್ರಂಟ್ ಲೆಂತ್ ಬೆಲ್ಟ್ ಇಲ್ಲಿಂದ ಜಾಯಿನ್ ಮಾಡಿದ್ದಾರೆ, ಸೇಮ್ ಅಲ್ಲಿಂದ ಮೆಜರ್ ಮಾಡಬೇಕು. ಇದು 12.2 ಬರ್ತಾ ಇದೆ, ಅಂದರೆ 12.5 1 ಪಾಯಿಂಟ್ ಕಡಿಮೆ ಇದೆ. ಅದರಲ್ಲಿ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು 13.5 1 ಪಾಯಿಂಟ್ ಕಡಿಮೆ. ಇಲ್ಲಿ 1 ಇಂಚ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ 1/2 ಇಂಚ್ ಇಲ್ಲಿ ಹೋಗುತ್ತೆ, 1/2 ಇಂಚ್ ಇಲ್ಲಿ ಹೋಗುತ್ತೆ, 12.5 ಬರುತ್ತೆ. ಇವಾಗ ಇದು ಡಾಟ್ ಲೆಂತ್ ಎಷ್ಟು ಇದೆ ಅದು ನೋಡಿ. ನೀವು ಇಲ್ಲಿಂದ ಈ ಥರ ಮೆಜರ್ ಮಾಡಬೇಕು. 3 ಇಂಚ್ ಇದೆ, 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟು 3.5 ಮಾರ್ಕ್ ಮಾಡಬೇಕು. ಈ ಮಾರ್ಕಿಂದ ಇದನ್ನು ಸ್ಟ್ರೇಟ್, ಮತ್ತು ಇದು ಗ್ಯಾಪ್, ಇಲ್ಲಿಂದ ಎಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಅದು ಮೆಜರ್ ಮಾಡಬೇಕು. ನೋಡಿ 4 ಇಂಚ್ ಇದೆ, ಇಲ್ಲಿಂದ 4 ಇಂಚ್ ಗ್ಯಾಪ್, ಮತ್ತು ಇದು ಸ್ಟ್ರೇಟ್. ಇವಾಗ ಡಾಟ್ ಮೆಜರ್ ಮಾಡಿದ್ದೀನಿ. ಇದರಲ್ಲಿ 1 ಇಂಚ್ 1 ಪಾಯಿಂಟ್ ಇತ್ತು. ಈ ಸೆಂಟರಿಂದ 1 ಇಂಚ್ 1 ಪಾಯಿಂಟ್, ಈ ಸೆಂಟರಿಂದ ಈ ಸೈಡ್ 1 ಇಂಚ್ 1 ಪಾಯಿಂಟ್.
ಇದು ಎರಡು ಮಾರ್ಕಿಗೆ ಈ ಥರ ಮಾರ್ಕ್ ಮಾಡಬೇಕು. ಇದು ಆದಮೇಲೆ ಈ ಥರ ಇಡಬೇಕು ಇದ್ರ ಮೇಲೆ. ನಾನು ಯಾವ ಥರ ಇಟ್ಟಿದ್ದೀನಿ, ಇದು ಡೀಪ್ ಈ ಬೆಲ್ಟ್ ಜಾಯಿಂಟ್ ಇದೆ, ಅಲ್ಲಿ ಒಂದು ಮಾರ್ಕ್ ಮತ್ತು 1 ಇಂಚ್ ಎಕ್ಸ್ಟ್ರಾ. ಈ ಮಾರ್ಕ್ಗೆ ಇಲ್ಲಿ ಈ ಥರ ಮಾರ್ಕ್ ಮಾಡಬೇಕು. ಮತ್ತು ಈ ಮಾರ್ಕಿಂದ ನಿಮಗೆ ಸೈಡಲ್ಲಿ ಡಾಟ್ ಬೇಕಿದ್ರೆ ನೀವು 1.5 ಇಡಿ, ಇಲ್ಲಾಂದರೆ 1 ಇಂಚ್ ಇಡಿ. 1 ಇಂಚ್ ಯಾವ ಥರ ಅಂದರೆ ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಇಟ್ಟಿದ್ದೀನಿ. 2 ಇಂಚ್ ತನಕ ನೋಡಿ, 2 ಇಂಚ್ ತನಕ 1.5 ಇವಾಗ ಇಲ್ಲಿಂದ ಯಾವ ಥರ ಜಾಯಿಂಟ್ ಆಗುತ್ತೋ ಸೇಮ್ ಆ ಥರ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡಿ. ಇದು ಆಯಿತು. ಮತ್ತು ಇದ್ರ ಮೇಲೆ ಡಾಟು ಇಲ್ಲಿಂದ 1 ಇಂಚ್ ಮೇಲೆ 2.5 ಇಲ್ಲಾಂದರೆ 3 2 ಪಾಯಿಂಟ್ ಕಡಿಮೆನೂ ಇಡ್ಬೋದು. ಇವಾಗ ಈ ಡಾಟು ಈ ಥರ ನೋಡಿ ಇಲ್ಲಿ ಬರ್ತಾ ಇದೆ. 3 ಇಂಚ್ 3.5 ಇಂಚ್ ಇಡಿ. ಆಮೇಲೆ ಈ ಥರ ಎಷ್ಟು ಡಾಟ್ ಹಿಡಿತಾರೆ ನೀವು ಅಷ್ಟು ಇಟ್ಕೊಂಡು ಇದನ್ನು ಈ ಥರ ಕಟಿಂಗ್ ಮಾಡಬೇಕು. ಇದು ನೋಡಿ, ಈಗ ನಿಮಗೆ ಎಷ್ಟು ಇದೆ, ಇದು 10.5 ಇದೆ ಒಂದು ಸೈಡ್ದು. ಆಮೇಲೆ ಈ ಸೈಡ್ದು 10.5 ಇದೆ. ಸೇಮ್ ಅಷ್ಟೇ ಇಡಬೇಕು, 10.5. ಯಾಕಂದರೆ ಫ್ರಂಟ್ದು ಸ್ವಲ್ಪ ಜಾಸ್ತಿ ಇದೆ, ಬ್ಯಾಕ್ದು ಕಡಿಮೆ ಇದೆ, ಅದಕ್ಕೆ ಇಲ್ಲಿ ಬರ್ತಾ ಇದೆ 9.2. ಸೇಮು ಫಸ್ಟ್ ಇದು ಕಟಿಂಗ್ ಮಾಡಬೇಕು. ಈ ಡಾಟ್ ಇಲ್ಲಿಂದ ಇಲ್ಲಿಗೆ 3.5 ಅಲ್ಲಿ 1 ಪಾಯಿಂಟ್ ಕಡಿಮೆ ಇದೆ, 9.2 ಅಲ್ಲಿ ಇಡಬೇಕು. ನೋಡಿ ಇಲ್ಲಿ ಮಾರ್ಜಿನ್ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಫ್ರಂಟಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದಕ್ಕೆ. ಇದು ಆಯಿತು. ಇಲ್ಲಿ ಮಾರ್ಕ್ ಮಾಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಈ ಥರ ಕಟಿಂಗ್ ಮಾಡಿ. ಫಸ್ಟ್ ಈ ಥರ ಕಟಿಂಗ್ ಆದಮೇಲೆ ಇದು ಎರಡು ಶೋಲ್ಡರಲ್ಲಿ ಇಡಿ. ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟರಲ್ಲಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ನೋಚ್ ಹಾಕಿ. ಇದು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಈಕ್ವಲಾಗಿ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿಂದ ಒಂದು 1/2 ಇಂಚ್ ಈ ಥರ ಡೌನ್ ಮಾಡಬೇಕು, ಯಾಕಂದರೆ ಇದು ಜಾಸ್ತಿ
ಶೇಪ್ ಕೊಡುವಾಗ ಸ್ವಲ್ಪ ಉದ್ದ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಇದು ಕಟ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಬರುತ್ತೆ. ಇದು ಆದಮೇಲೆ ಈ ಥರ ಶೇಪು. ಇದರಲ್ಲಿ 2-3 ಮೆಥಡ್ ಇರುತ್ತೆ, ಅದು ನಾನು ವಿಡಿಯೋ ಮಾಡುವಾಗ ಹೇಳ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಇದು ಡೌನ್ ಯಾಕೆ ಮಾಡಿದ್ದೀನಿ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ನೀವು ಎಷ್ಟು ಹಿಡಿತೀರ ಎಷ್ಟೇ ಹಿಡಿತೀರ ಐರನ್ ಮಾಡಿದ್ದೀನಿ ನಾನು. ಇವಾಗ ನಿಮ್ಮದು ಅರ್ಮೋಲ್ ಎಷ್ಟು ಇದೆ ಈ ಥರ ಇಟ್ಟಿದ್ದೀನಿ, ಇಲ್ಲಿಂದ ಮೆಜರ್ ಮಾಡ್ತೀನಿ ನೋಡಿ. ಇಲ್ಲಿ ಬರುತ್ತೆ, ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಫ್ರಂಟಲ್ಲಿ. ಅದಕ್ಕೆ ಇದರಲ್ಲಿ ಈ ಥರ ಅಡ್ಜಸ್ಟಿಂಗ್ ಇತ್ತು. ಸೈಡಲ್ಲಿ ಫಸ್ಟ್ ಸ್ವಲ್ಪ ಈ ಥರ ಜಾಯಿಂಟ್ ಮಾಡಿ ಆಮೇಲೆ ಕಟಿಂಗ್ ಮಾಡಿಕೊಡಿ, ಮತ್ತೆ ಸ್ಟಿಚಿಂಗ್ ಮಾಡಿ. ಯಾಕಂದರೆ ಈ ಸೈಡಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಿಮ್ಮದು ಮಾರ್ಜಿನ್ ಇಷ್ಟೇ, ಇಲ್ಲಿ ಎಷ್ಟು ಇದೆ ಇಲ್ಲಿನೂ ಅಷ್ಟೇ ಇದ್ದರೆ ನೀವು ಜಾಯಿಂಟ್ ಮಾಡಬೇಡ, ಕಡಿಮೆ ಬಂದಾಗ ಜಾಯಿಂಟ್ ಮಾಡಿಕೊಡಿ ಸ್ವಲ್ಪ. ಫ್ರಂಟ್ ಕಟಿಂಗ್ ಆಯಿತು. ಸ್ಲೀವ್ಸ್ 5 ಇಂಚಿದು ಸ್ಲೀವ್ಸ್ ಇದೆ ನಿಮ್ಮದು. ಇವಾಗ ನಿಮಗೆ ಪಫ್ ಬೇಕಾಗಿಲ್ಲ ಅಂದರೆ 2 ಫೋಲ್ಡ್ ಮಾಡಿ ಸ್ಲೀವ್ಸ್ ಈ ಥರ ಇಟ್ಕೊಡಿ. ಕೆಳಗಡೆ ಫಸ್ಟ್ ಈ ಥರ ಮಾರ್ಕ್, ಮತ್ತು ಇಲ್ಲಿ ಜಾಯಿಂಟ್ ಇದೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್, ಇಲ್ಲಿ ಜಾಯಿಂಟಲ್ಲಿ ಈ ಥರ ಮಾರ್ಕಿಂಗ್, ಮತ್ತು ಇದ್ರ ಮೇಲೆ ವಿಲ್ ಮಾರ್ಕ್. ಸೈಡಲ್ಲಿ ಸೇಮ್ ಯಾವ ಥರ ಇದೆ ಸೇಮ್ ಅದೇ ಥರ ಇಲ್ಲಿ ನೋಡಿ ವಿಲ್ ಮಾರ್ಕ್ ಬಂದಿದೆ, ಸೇಮ್ ಅದರ ಮೇಲೇ ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ, ಜಾಯಿಂಟ್ ಮಾಡಿಕೊಡಿ. ಫಸ್ಟ್ ಕಟಿಂಗ್ ಆದಮೇಲೆ ಜಾಯಿಂಟ್ ಮಾಡಿಕೊಡಿ, ಮತ್ತು 2 ಇಂಚ್ ಬಿಟ್ಟು ಕಟಿಂಗ್ ಮಾಡಿ. ಸೇಮ್ ಇಲ್ಲಿ ಈ ಥರ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಈ ಥರ ಬರುತ್ತೆ. ಇದ್ರ ಮೇಲೇ ಕಟಿಂಗ್ ಮಾಡಬೇಕು. ನಿಮ್ಮದು ಯಾವ ಥರ ಸ್ಲೀವ್ಸ್ ಇದೆ ಅದೇ ಥರ ಆಗುತ್ತೆ. ಇದರಲ್ಲಿ ಪಫ್ ಸ್ಲೀವ್ಸ್ ಇದೆ, ಪಫ್ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಇದು 2 ಫೋಲ್ಡ್ ಮಾಡಿದ್ದೀನಿ. ಫೈವ್ ಇಂಚಿದು ಪಫ್ ಇದೆ, 1/2 ಇಂಚ್ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಆಲ್ರೆಡಿ ಇದೆ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ 5.5, ಮತ್ತು 3.5 ಡೌನು. ಇಲ್ಲಿಂದ ಜಾಸ್ತಿ ಪಫ್ ಬೇಕಿದ್ರೆ 4 ಇಂಚ್, ಇಲ್ಲಾಂದರೆ 3.5 3 ಎಷ್ಟು ನಿಮಗೆ ಪಫ್ ಬೇಕೋ ಅಷ್ಟು ಜಾಸ್ತಿ ಇಡ್ಬೋದು. ಆಮೇಲೆ ಬಟ್ಟೆ ಎಷ್ಟು ಜಾಸ್ತಿ ಇದೆ ಅಷ್ಟು ಜಾಸ್ತಿನೂ ಇಡ್ಬೋದು. 4 ಇಟ್ಟಿದ್ದೀನಿ. ಮತ್ತು ಇಲ್ಲಿಂದ ಇದು ಮೆಜರ್ ಮಾಡಬೇಕು. ಇದು ಎಷ್ಟು ಬರ್ತಾ ಇದೆ ಸೇಮು ಇಲ್ಲಿಂದ ಅಷ್ಟೇ ಇಡಬೇಕು. ಈ ಥರ ಇಟ್ಕೊಂಡು ಮಾರ್ಕ್. ಇವಾಗ ಶೇಪ್ ಸೈಡಲ್ಲಿ 2 ಇಂಚ್ ಮಾರ್ಜಿನ್ ನಾಚ್ ಹಾಕಿ, ಇಷ್ಟು ಮಾರ್ಜಿನ್ ಇದೆ, ಸ್ವಲ್ಪ 1.5 ಇಂಚ್ ಇಲ್ಲಿ ಈ ಥರ ನಾಚ್, ಇಲ್ಲಿಂದ ಚುನ್ನಡ್ ಬರುತ್ತೆ. ಇದು ಪಫ್ ಸ್ಲೀವ್ಸ್ ಆಯಿತು. ಮೇನ್ ಪೀಸ್ ಯಾವ ಥರ ಕಟಿಂಗ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ.